ಪಹಲ್ಗಾಮ್ನಲ್ಲಿ ಉಗ್ರರ ಪೈಶಾಚಿಕ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಆ ಕೊಲ್ಲೋ ಸಿದ್ಧಾಂತ ಇರುವಂತಹ ಭಯೋತ್ಪಾದಕರಿಗೆ ನಿಮ್ಮ ಜಾತಿ ಯಾವುದು ಬೇಕಾಗಿಲ್ಲ, ನೀವು ಮಾತಾಡುವಂತಹ ಭಾಷೆ ಯಾವುದು ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದು ನೀವು ಹಿಂದೂನಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಮಾತ್ರ. ಖತ್ನ ಆಗಿದೆಯಾ ಅಂತ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ. ಮೃತದೇಹಗಳ ಹಸ್ತಾಂತರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಲ್ಲಿನ ಗವರ್ಮೆಂಟಿಂದ. SMHS ಆಸ್ಪತ್ರೆಯಲ್ಲಿ ಪ್ರವಾಸಿಗರ ಮೃತದೇಹಗಳನ್ನು ಇರಿಸಲಾಗಿದೆ. ರಾಶಿ ಮೃತದೇಹಗಳಿದೆ. ಕನ್ನಡಿಗರ ಮೃತದೇಹಗಳನ್ನು ಸಚಿವ ಸಂತೋಷ್ ಲಾಡ್ ಅವರು ಅಧಿಕಾರಿಗಳ ಸಹಾಯದಿಂದ ಗುರುತು ಮಾಡೋ ಕೆಲಸ ಆಗ್ತಾ ಇದೆ. ಅಲ್ಲಿ ಶವಾಗಾರಕ್ಕೆ ಸಂತೋಷ್ ಲಾಡ್ ಅವರು ಭೇಟಿ ಕೊಟ್ಟಿದ್ದಾರೆ. ಎಷ್ಟು ಜನ ಇದ್ದಾರೆ, ಇನ್ನೂ ಎಷ್ಟು ಜನರ ಐಡೆಂಟಿಫಿಕೇಷನ್ ಆಗಬೇಕಾಗಿದೆ, ಯಾರವ್ರ ಜೊತೆಗೆ ಬಂದಿದ್ದು, ಇದೆಲ್ಲವನ್ನು ನೋಡಿಕೊಂಡು ಮೃತದೇಹಗಳ ಹಸ್ತಾಂತರಕ್ಕೆ ಸಿದ್ಧತೆ ಆಗ್ತಾ ಇದೆ. ಈಗಾಗಲೇ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿದೆ. ಅತ್ಯಂತ ಭಯಾನಕ ಸ್ಥಿತಿಯಲ್ಲಿ ಮೃತದೇಹಗಳಿದ್ದಾವೆ. ಕೆಲವರ ಹಣೆಗೆ ಗುಂಡಿಟ್ಟಿದ್ದಾರೆ, ಆಮೇಲೆ ಕಿವಿಗೆ ಗುಂಡು ಹೊಡೆದಿದ್ದಾರೆ, ಕುತ್ತಿಗೆ ಹತ್ತಿರ ಶೂಟ್ ಮಾಡಿದ್ದಾರೆ. ಎಲ್ಲರನ್ನೂ ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಲ್ಲಿ ಮುಗಿಸಿರೋದು. ಅಂದರೆ ಬದುಕೋದಕ್ಕೆ ಅವ್ರ ಚಾನ್ಸೇ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ. ಶವದ ಪೆಟ್ಟಿಗೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ್ಯಾವ ರಾಜ್ಯದವರು ಅಂತೆಲ್ಲ ಶವದ ಪೆಟ್ಟಿಗೆ ಮೇಲೆ ಬರೆದು ಏನು ಹೆಸರು ಗೊತ್ತಾಗಿದ್ರೆ ಹೆಸರು ಯಾರ್ದು ಅಂತೆಲ್ಲ ನೋಡಿಕೊಂಡು ಸಿದ್ಧತೆಯನ್ನೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ವಿವರಿಸೋದಕ್ಕೆ ಮನಸ್ಸಿಗೆ ಬಹಳ ಸಂಕಟ ಆಗುತ್ತೆ. ಈ ಸುಂದರನಗರದ ನಿವಾಸಿ ನಾನು. ಭೂಷಣ್ ನಮ್ಮ ಓರಿಗೆಯ ಹುಡುಗ ಎಲ್ಲರ ಜೊತೆಯಲ್ಲಿ ಸ್ನೇಹಮಯಾಗಿ ಮಾತಾಡಿಕೊಂಡು ಖುಷಿಯಾಗಿ ಬೆಳೀತಿದ್ದಂಥ ಹುಡುಗ. ಮುಂದೆ ಅರಳಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇದ್ದಂಥ ಹುಡುಗ. ಅಂಥವನ್ನು ಈ ಟೆರರಿಸ್ಟ್ ನಾಯಿಗಳು ಬಲಿ ತಗೊಂಬಿಟ್ರು. ಇದಕ್ಕೆ ಏನು ಕತೆ? ಹೀಗೆ ಆದರೆ ಏನು ಹಿಂದೂಗಳು ಅಂತ ಕೇಳಿ ಹೊಡೆದಿದ್ದಾರೆ. ಇದು ಹಿಂದೂ ದ್ವೇಷದಿಂದ ಮಾಡ್ತಾ ಇರೋಂಥ ದೊಡ್ಡ ಘೋರ ಕೃತ್ಯ. ಇದಕ್ಕೆ ಇದು ಪರಮಾವಧಿನ ಮುಟ್ತಾ ಇದೆ. ಇದಕ್ಕೆ ಕಾರಣ ಬಹುಶಃ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಓಟಿನ ಆಸೆಗೋಸ್ಕರ ಮುಸ್ಲಿಮರನ್ನು ಓಲೈಕೆ ಮಾಡ್ತಾ ಇರೋದೇ ಕಾರಣ. ಇದಕ್ಕೆ ಈಗ ಹಿಂದೂಗಳು ಯುವಕರು ಗಟ್ಟಿ ಮನಸ್ಸಿಂದ ಎದ್ದು ನಿಂತ್ಕೋಬೇಕಾಗಿದೆ. ಸರ್ಕಾರ ಮಾಡೋಕ್ಕಾಗದೇ ಇರೋ ಕೆಲಸನ ನಮ್ಮ ಹುಡುಗರೇ ಮಾಡಬೇಕು ಅಷ್ಟೇ. ಬೇರೆ ಇನ್ನೇನು ಗತಿ ನಮಗೆ? ಸರ್, ರಾತ್ರಿ TV ನಲ್ಲಿ ಗೊತ್ತಾಯ್ತು ನಮಗೆ. ಆ ಫೋಟೋ ನೋಡಿದ್ರೆ ನಮ್ಮ ಭೂಷಣ್ ಅಲ್ಲ ಅನಿಸ್ತು. ಆದರೆ ನಂಬಕ್ಕಾಗಲಿಲ್ಲ. ಯಾಕಂದರೆ ಅಷ್ಟು ಎಲ್ಲರ ಜೊತೆಯಲ್ಲಿ ತುಂಬ 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 ಆತ್ಮೀಯವಾಗಿ ಓಡಾಡ್ತಿದ್ದಂಥ ಹುಡುಗ, ಸ್ನೇಹಮಯಿ. ಆ ನಂತರ ಹಿಮ್ಮತ್ತಿಕೆರೆ ಅಂತಂದರು, ಹಾವೇರಿ ಮೂಲದವರು ಅಂತಂತೇಳಿ TV ನಲ್ಲಿ ಬರ್ತಾಯಿತ್ತು. ಹೀಗಾಗಿ ಸ್ವಲ್ಪ ಕನ್ಫ್ಯೂಷನ್ಗೂ ದಾರಿ ಆಯಿತು. ಮೇಲೆ ಯಾವಾಗ ಕಾಲ್ ಮಾಡಿದ್ರು ಸರ್? ನಿನ್ನೆ ಮಧ್ಯಾಹ್ನ ಘಟನೆ ಆಗಿರೋದು. ಬೆಳಿಗ್ಗೆ ಏನಾದರೂ ಫ್ಯಾಮಿಲಿ ಜೊತೆ ಮಾತನಾಡೋದು, ನಿಮ್ಮ ಜೊತೆ ಇಲ್ಲ, ನಮ್ಮ ಜೊತೆ ಏನು ಮಾತಾಡಲಿಲ್ಲ. ತಂದೆ ತಾಯಿ ಪ್ರೀತಮ್ ಅಂತೇಳಿ ಅವ್ರು ಬ್ರದರ್ ಇದ್ದಾರೆ. ಅವ್ರೀಗ ಅಲ್ಲಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ ಅವರು. ಆ ಪ್ರೀತಮ್ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ರು ಅನಿಸುತ್ತೆ. ಒಟ್ಟಾರೆ ಇದು ಘೋರ ಕೃತ್ಯ, ಸಹಿಸಕ್ಕೆ ಸಾಧ್ಯ ಇಲ್ಲ. ಹಿಂದೂ ಯುವಕರೆಲ್ಲ ಒಗ್ಗಟ್ಟಾಗಬೇಕು. ಈಗ ಅವ್ರ ತಾಯಿ ಆಲ್ಮೋಸ್ಟ್ ಡೆತ್ ಬೆಡ್ಡಲ್ಲಿದ್ದಾರೆ, ಆಕ್ಸಿಜನ್ನಲ್ಲಿದ್ದಾರೆ. ಇನ್ನೂ ಅವ್ರಿಗೆ ವಿಷಯ ಗೊತ್ತಿಲ್ಲ. ಅವ್ರ ತಂದೆ ಈಗ 10 ನಿಮಿಷದಿಂದ ಅವ್ರಿಗೆ ವಿಷಯ ಗೊತ್ತಾಗಿರೋದು. ಅವರ ನೋವು ಈ ಟೆರರಿಸ್ಟ್ಗಳಿಗೆ ಅರ್ಥ ಆಗಬೇಕಾದ್ರೆ ಅವ್ರ ಮಕ್ಕಳಿಗೂ ಹಿಂಗೆ ಆದಾಗ ಗೊತ್ತಾಗತ್ತೆ. ಬೆಳೆದು ಸಾಧನೆ ಮಾಡಬೇಕಾದಂಥ ಯುವಕರನ್ನೇ ಬಲಿತಕ್ಕಂಥವ್ರೆ. ಏನು ತಪ್ಪು ಮಾಡಿದ್ರು ಅವರು? ಯಾಕೆ ಮಾಡಿದ್ರು? ಹಿಂದೂ ಆಗಿದ್ದೆ ತಪ್ಪ? ಕೇಳಿ ಹೊಡೆದಿದ್ದಾರೆ. ಬೇರೆ ದಾರಿನೇ ಇಲ್ಲ. ಯುವಕರು ಎದ್ದು ನಿಂತ್ಕೋಬೇಕು. ನಮಸ್ಕಾರ ಮಾಡಿ ಕೆಳಗೆ ಅಂತಿದ್ದೀನಿ ನಾನು ಯುವಕರನ್ನ. ನಾನು ಒಬ್ಬ ರಿಟೈರ್ಡ್ ಪ್ರೊಫೆಸರು. ಈ ಥರ ಎಲ್ಲ ಹೊರಟಾಗಿ ಮಾತಾಡಬಾರ್ದು. ಆದರೆ ವಿಧಿ ಇಲ್ಲ.
ನಮ್ಮ ಮಕ್ಕಳನ್ನ ನಾವು ರಕ್ಷಣೆ ಮಾಡ್ಕೋಬೇಕಂದ್ರೆ ನಾಯಿಗೆ ಹೊಡೆದಂಗೆ ಹೊಡಿಬೇಕು. ಈ ಪುತ್ರ ಶೋಕದ ನೋವು ಏನು ಅಂತೇಳಿ ಅವರಿಗೆ ಅರ್ಥ ಆಗಬೇಕು. ಬಹುಶಃ ಅವ ಮಾತ್ರ ಸಾಧ್ಯ ಆಗುತ್ತೆ. ನಾನು ಕೇಂದ್ರ ಸರ್ಕಾರ ಈ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ಗಳು, ಮಿಲಿಟ್ರಿ ಯಾವುದನ್ನು ಬೇಕಾದರೂ ಬಳಸ್ಕೊಂಡು ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಟೆರರಿಸ್ಟ್ನ. ಅಲ್ಲಿವರೆಗೂ ಈ ದೇಶಕ್ಕೆ, ಈ ನಾಡಿಗೆ, ಈ ಜನಕ್ಕೆ ಖಂಡಿತವಾಗ್ಲೂ ಸಮಾಧಾನ ಆಗೋದಿಲ್ಲ, ರಕ್ಷಣೆನೂ ಇರೋದಿಲ್ಲ. ಒಂದು ಹೊಸ ಕಂಪನಿಯನ್ನು ಶುರು ಮಾಡಬೇಕು ಅನ್ನೋ ಹೌದು. ಅವನು ಸಾಹಸಿ. ಅವನು ಹೊಸ ಕಂಪನಿ ಸ್ಟಾರ್ಟ್ ಮಾಡಿ ಈ ದೇಶಕ್ಕೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತೇಳಿ ಯೋಚನೆ ಸದಾಕಾಲ ಚಿಂತೆ ಮಾಡ್ತಿದ್ದಂಥ ಹುಡುಗ. ಅಲ್ಲ, ಆ ಮಗು ಸ್ವಂತ ಹೆಂಡತಿ ಅದು ಕಣ್ಣೆದುರುಗಡೆನೆ ಗಂಡನ್ನ ಗುಂಡಿಕ್ಕಿ ಕೊಂದ್ರಲ್ಲ, ಇದಕ್ಕಿಂತ ಕ್ರೂರ ಅಮಾನವೀಯ ದುಷ್ಕೃತ್ಯ ಯಾವುದಾದ್ರು ಇದೆಯಾ? ಇವ್ರ ಮಕ್ಕಳಿಗೆ ಹೆಂಗಾದ್ರೆ ಏನಾಗುತ್ತೆ? ಮತ್ತೆ ಅವರು ಮಿಸ್ಸಸ್ನ ಮಾತನಾಡಿಸುವಂತ ಪ್ರಯತ್ನಗಳಾಗಿದೆಯಾ ಸರ್? ಈಗ ಅವರು ಸೇಫ್ ಸರ್ ಸಿಗ್ತಾ ಇಲ್ಲ. ಸಿಕ್ಕಿದ್ದಾರೆ. ಆರಾಮ ಎಲ್ಲಿ ಬರುತ್ತೆ ಸರ್? ಆರಾಮಾಗೆಲ್ಲ ಸಮಸ್ಯೆ ಆಗಿದೆ ಇಲ್ಲ, ಅವ್ರಿಗೆ ಏನು ಸಮಸ್ಯೆ ಆಗಿದ್ದೇನು ಕಾಣಲಿಲ್ಲ. ಒಟ್ಟಾರೆ ಆ ಮಗು ಎತ್ಕೊಂಡು ಹೋಗ್ತಾ ಇದ್ದಂಥ ಭೂಷಣ್ ಮಗುನ ಇಳಿಸಿ ಆಮೇಲೆ ಹತ್ತಿರದಿಂದ ಗುಂಡಿಟ್ಕೊಂಡಿದ್ದಾರೆ ಹೆಂಡತಿ ಮಗನ ಎದುರುಗಡೆ. ಅವ್ರ ಮಿಸ್ಸಸ್ ಅವರು ವಿಚಾರ ತಿಳಿಸಿದ್ರ ಸರ್ ಕುಟುಂಬಸ್ಥರಿಗೆ ಫೋನ್ ಮಾಡಿ? ಸರ್ ಅದು ಗೊತ್ತಿಲ್ಲ ನನಗೆ, ಬಹುಶಃ ಆಯಮ್ಮನೇ ಅವರೇ ತಿಳಿಸಿರ್ಬೇಕು. ಸರ್ ಅಯ್ಯೋ, ವಾಕಿಂಗ್ ಬರೋರು, ಅವ್ರ ತಮ್ಮನೂ ಅವ್ರ ಬ್ರದರ್, ಅವ್ರ ಅಣ್ಣನ ಇನ್ನೊಬ್ರು ಪ್ರೀತಮ್ ಅಂತಿದ್ದಾರೆ, ಅವರೆಲ್ಲ ನಾವೆಲ್ಲ ಒಟ್ಟಿಗೆ